ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮಗೆ ನಾನು ಬಾಲಾಜಿ ಮತ್ತು ಏಕಮುಖ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಫ್ಯಾಮಿಲಿ ಜೊತೆಗೆ. ಆ ಏಕಮುಖ ದತ್ತಾತ್ರೇಯ ಮತ್ತು ಬಾಲಾಜಿ ದೇವರ ಒಂದು ಸಣ್ಣ ಇತಿಹಾಸವನ್ನು ನಾನು ನಿಮಗೆ ತಿಳಿಸಿಕೊಡು ಇಷ್ಟಪಡ್ತೇನೆ. ಹಿಂದೂ ಧರ್ಮದಲ್ಲಿ ಭಗವಾನ್ ದತ್ತಾತ್ರೇಯನನ್ನು 3 ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವನ ರೂಪವೆಂದು ಪರಿಗಣಿಸಲಾಗಿದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಭಗವಾನ್ ದತ್ತಾತ್ರೇಯನನ್ನು ವಿಷ್ಣುವಿನ 6ನೇ ಅವತಾರವೆಂದು ಪರಿಗಣಿಸಲಾಗಿದೆ. 3 ರೂಪಗಳನ್ನು ಹೊಂದಿದ್ದರಿಂದ ಭಗವಾನ್ ದತ್ತಾತ್ರೇಯನನ್ನು ಕಲಿಯುಗದ ದೇವರು ಎಂದು ಕರೆಯುತ್ತಾರೆ. ಹಸು ಮತ್ತು ನಾಯಿ ಎರಡೂ ಅವನ ಸವಾರಿ. ಭಗವಾನ್ ದತ್ತಾತ್ರೇಯನನ್ನು ಆರಾಧಿಸುವುದು 3 ತ್ರಿಮೂರ್ತಿಗಳನ್ನು ಪೂಜಿಸಿದಷ್ಟೇ ಪುಣ್ಯ ಪ್ರಾಪ್ತವಾಗುತ್ತದೆ ಎಂದು ನಂಬಿಕೆ ಇದೆ. ಪುಣೆಯ ಬಾಲಾಜಿ ಮಂದಿರವು ತಿರುಪತಿಯ ತಿರುಮಲದ ಪ್ರಸಿದ್ಧ ಬಾಲಾಜಿ ದೇವಾಲಯದ ನಿಕಟ ಪ್ರತಿರೂಪವಾಗಿದೆ. ಆದ್ದರಿಂದ ಜನರು ಇದನ್ನು ಪ್ರತಿ ಬಾಲಾಜಿ ಮಂದಿರ ಮತ್ತು ಮಿನಿ ಬಾಲಾಜಿ ಮಂದಿರ ಎಂದು ಕರೆಯುತ್ತಾರೆ. ಇದು ಸಮೃದ್ಧ ಹಸಿರು ಭೂದೃಶ್ಯದ ನಡುವೆ ಶಾಂತಿಯುತ ವಾತಾವರಣದಲ್ಲಿ ನಿರ್ಮಿಸಲಾಗಿದೆ ಮತ್ತು ಭಗವಾನ್ ಬಾಲಾಜಿ ಆಶೀರ್ವಾದವನ್ನು ಪಡೆಯಲು ಬಯಸುವವರಿಗೆ ಇದೊಂದು ಉಪಚಾರವಾಗಿದೆ.